ಬಿಜೆಪಿ ಪಕ್ಷದಲ್ಲಿ ಹೇಗಾಗಿದೆ ಅಂದ್ರೆ ಈಗ ಬಿಸಿ ತುಪ್ಪ ನುಂಗೋಕ್ಕೂ ಆಗಲ್ಲ, ಉಗುಳೋಕ್ಕೂ ಆಗಲ್ಲ. ಆ ಪರಿಸ್ಥಿತಿಗೆ ಆಗ್ಬಿಟ್ಟಿದೆ. ಈಗ ಇಬ್ಬರು ಶಾಸಕರ ವಿಚಾರದಲ್ಲಿ ಬಿಜೆಪಿ ಸೈಲೆಂಟ್ ಆಗಿದೆ. ಯಾಕೆ? ಪಕ್ಷ ವಿರೋಧಿ ಚಟುವಟಿಕೆ ಅಸ್ತ್ರ ಪ್ರಯೋಗವೂ ಕೂಡ ಇಲ್ಲ, ಪೂರ್ಣ ಪ್ರಮಾಣದಲ್ಲಿ ಸಮರ್ಥನೆ ಮಾಡಿಕೊಳ್ಳುವಂತೆಯೂ ಇಲ್ಲ. 2-3 ತಿಂಗಳಿನಿಂದ ಎಸ್.ಟಿ. ಸೋಮಶೇಖರ್ ಹಾಗೂ ಶಿವರಾಮ ಹೆಬ್ಬಾರ್ ಅವರ ನಡೆಯಿಂದ ಬಿಜೆಪಿ ಡೆಫಿನೆಟ್ ಆಗಿ ಮುಜುಗರವನ್ನು ಅನುಭವಿಸಿಕೊಳ್ತಾ ಇದ್ದಾರೆ. ಕಾಂಗ್ರೆಸ್ಸಿಗರ ಜೊತೆಗೆ ಪದೇ ಪದೇ ಕಾಣಿಸಿಕೊಳ್ತಾ ಇದ್ದಾರೆ ಇಬ್ಬರು ಶಾಸಕರು. ಆದರೂ ಕೂಡ ಏನು ಮಾಡದಂತಹ ಪರಿಸ್ಥಿತಿಯಲ್ಲಿ ಈಗ ರಾಜ್ಯ ಬಿಜೆಪಿ ಬಂದು ತಲುಪಿದೆ. ಹಾಗಾಗಿನೇ ಹೇಳ್ತಾ ಇದ್ದಿದ್ದು, ನುಂಗೋ ಹಾಗೂ ಇಲ್ಲ, ಉಗುಳೋ ಹಾಗೂ ಇಲ್ಲ, ಆದರೆ ಇರೋದು ಮಾತ್ರ ಬಿಸಿ ತುಪ್ಪ. ಸಿಎಂ ಮತ್ತು ಡಿಸಿಎಂ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದು ಎಸ್.ಟಿ. ಸೋಮಶೇಖರ್ ಅವರು ಸಮರ್ಥನೆಯನ್ನ ಕೂಡ ಮಾಡಿಕೊಳ್ತಾರೆ. ಇದರ ಬೆನ್ನಲ್ಲೇ ಸಿಎಲ್ಪಿ ಸಭೆ ನಡುವಿನ ಭೋಜನ ಕೂಟದಲ್ಲಿ ಭಾಗಿಯಾಗ್ತಾರೆ. ಈ ಮಧ್ಯೆ ಶಿಸ್ತು ಕ್ರಮ ತೆಗೆದುಕೊಳ್ಳಲು ಸ್ಪಷ್ಟತೆ ಸಿಗದೆ ರಾಜ್ಯ ಬಿಜೆಪಿ ಪರದಾಟವನ್ನ ಮಾಡ್ತಾ ಇದೆ. ಜನವರಿ ಬಳಿಕ ಇಬ್ಬರು ಶಾಸಕರ ನಡೆಯ ಬಗ್ಗೆ ಬಿಜೆಪಿ ಕ್ರಮದ ಸ್ಪಷ್ಟತೆ ಸಿಗುತ್ತಾ ಗೊತ್ತಿಲ್ಲ. ಅವರ ಪಕ್ಷದ್ದು ಅವರ ಕರ್ಮ ಅದು. ಲೋಕಸಭೆ ಚುನಾವಣೆ ಮುಗಿಯುವ ತನಕ ಕಾದ್ ನೋಡುವಂತ ಬಿಜೆಪಿ ಏನಾದರೂ ಕಾಯ್ತಾ ಇದೆಯಾ ಗೊತ್ತಿಲ್ಲ. ಅದು ಅವರವರ ಪಕ್ಷಗಳಲ್ಲಿ ಅವ್ರು ಏನಾದರೂ ಮಾಡ್ಕೊಳ್ಬೋದು. ಆದರೆ ಎಲ್ಲವೂ ಸರಿಯಿಲ್ಲ ಬಿಜೆಪಿಯಲ್ಲಿ ಅನ್ನೋದಕ್ಕೆ ಇದೊಂದಿಷ್ಟು ಸಾಕ್ಷಿಗಳು. ಏನೇ ಮಾಡಿದರೂ ಕೂಡ ಇವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಲಾರದಂಥ ಪರಿಸ್ಥಿತಿಯಲ್ಲಿ ಈಗ ಬಿಜೆಪಿ ನಾಯಕರು ಬಂದು ತಲುಪಿದ್ದಾರೆ. ಎಸ್.ಟಿ. ಸೋಮಶೇಖರ್ ಅವರಂತೂ ಬಹಿರಂಗವಾಗಿ ಹೇಳಿದ್ದಾರೆ. ಶಿವರಾಮ್ ಹೆಬ್ಬಾರ್ ಅವರು ಕೂಡ ಬಹಿರಂಗವಾಗಿ ಮಾತನಾಡಿದ್ದಾರೆ. ಓಕೆ, ನನ್ನ ಸಹೋದ್ಯೋಗಿ ರವೀಶ್ ಇದ್ದಾರೆ. ರವೀಶ್, ಯಾಕೆ ಕಷ್ಟ ಬಿಜೆಪಿಗೆ ಇವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳೋಕೆ? ಬಿಸಿ ತುಪ್ಪ ನುಂಗೋಕ್ಕೂ ಆಗಲ್ಲ, ಉಗುಳಕ್ಕೂ ಆಗಲ್ಲ ಅನ್ನುವಂಥ ಪರಿಸ್ಥಿತಿ ಬಿಜೆಪಿಗೆ ಯಾಕೆ ಬಂದು ತಲುಪಿದೆ? ಅರುಣ್, ಖಂಡಿತವಾಗಿ ಕೂಡ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಎಲ್ಲವನ್ನು ಕೂಡ ಅಳೆದು ತೂಗಿ ನೋಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರವಾಗಿಯೇ ಎಲ್ಲವೊಂದು ಕಡೆ ಸ್ಪಷ್ಟವಾಗಿ ಕ್ರಮ ತೆಗೆದುಕೊಳ್ಳೋದು ಕೂಡ ಆಗ್ತಾ ಇಲ್ಲ. ಅಂದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ ಏನಾದರೂ ಉಚ್ಚಾಟನೆ ಮತ್ತೆ ಮಗದೊಂದು ಕ್ರಮವನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಅದು ಬೇರೆ ರೀತಿಯ ಟರ್ನ್ ತೆಗೆದುಕೊಳ್ಬಹುದು. ಅದೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಕಾಂಗ್ರೆಸ್ನ ಸಪೋರ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಮೇಲೂ ಕೂಡ ವ್ಯತಿರಿಕ್ತ ಪರಿಣಾಮ ಬೀರಬಹುದು ಅನ್ನೋ ಅರಿವು ಕೂಡ ಒಂದು ಬಿಜೆಪಿ ನಾಯಕರಿಗಿದೆ. ಆ ಕಾರಣಕ್ಕೋಸ್ಕರವಾಗಿ ಎಸ್.ಟಿ. ಸೋಮಶೇಖರ್ ಮತ್ತೆ ಶಿವರಾಮ ಹೆಬ್ಬಾರ್ ಅವರ ವಿರುದ್ಧ ಒಂದು ರೀತಿಯಲ್ಲಿ ಯಾವುದೇ ರೀತಿಯ ಆ ಒಂದು ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇಲ್ಲ. ಜೊತೆಗೆ ಆ ನಾಯಕರುಗಳು ಕೂಡ ಬಹಿರಂಗವಾಗಿ ಕೆಲವು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡೋದ್ರ ಜೊತೆಗೆ ಆ ಒಂದು ಡಿ.ಸಿ.ಎಂ ಮತ್ತೆ ಸಿಎಂ ಅವರ ಕಾರ್ಯಕ್ರಮಗಳಲ್ಲೂ ಕೂಡ ಒಂದು ರೀತಿಯಲ್ಲಿ ಭಾಗವಹಿಸಿಕೊಂಡಿದ್ದಾರೆ. ಜೊತೆಗೆ ಆ ಒಂದು ಕ್ಷೇತ್ರದ ಅನುದಾನಕ್ಕೋಸ್ಕರ ನಾವು ಬೇಡಿಕೆ ಇಟ್ಟಿದ್ದೇವೆ, ಅವ್ರನ್ನ ಭೇಟಿ ಆಗ್ತಾ ಇದ್ದೇವೆ, ಅವ್ರು ಹೋಗೋದ್ರಲ್ಲಿ ತಪ್ಪೇನಿದೆ ಅನ್ನೋ ಮಾತುಗಳನ್ನು ಕೂಡ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಹೀಗಿದ್ರೂ ಕೂಡ ಪದೇ ಪದೇ ಬಿಜೆಪಿಗೆ ಮುಜುಗರ ಆಗ್ತಾ ಇದೆ. ಅದನ್ನು ಸಹಿಸಿಕೊಂಡಿರ್ತಕ್ಕಂಥದ್ದು ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಈ ಒಂದು ಡಿಸೆಂಬರ್ ಬಳಿಕ ಬಿಜೆಪಿ ಹೈಕಮಾಂಡ್ ಯಾವ ನಿರ್ಧಾರಕ್ಕೆ ಬರುತ್ತೆ ಅಂತ, ಅಂದ್ರೆ ಇವ್ರು ನಮಗೆ ಬೇಕೋ ಅಥವಾ ಬೇಡೋ ಅನ್ನೋ ನಿರ್ಧಾರಕ್ಕೆ ಬರ್ತಾರೋ, ಅಥವಾ ಎಲ್ಲಾ ರೀತಿಯ ಮುಜುಗರ ಆದ್ರೂ ಕೂಡ ಇದು ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ನಮ್ಗೆ ಅಗತ್ಯತೆ ಇದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಅದನ್ನ ಮುಂದುವರಿಸಿಕೊಂಡು ಹೋಗ್ತಾರನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ಒಂದಂತೂ ಸತ್ಯ, ಎಲ್ಲೋ ಒಂದ್ ಕಡೆ ಸೋಮಶೇಖರ್ ಮತ್ತೆ ಶಿವರಾಮ ಹೆಬ್ಬಾರ್ ಅವರ ಈ ನಡೆ ಏನಿದೆ ಇದು ಸಾಕಷ್ಟು ಮುಜುಗರವನ್ನು ಕೂಡ ತರ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ರಾಜ್ಯ ನಾಯಕರು ಹೈಕಮಾಂಡ್ಗೆ ಯಾವ ರೀತಿ ಕನ್ವಿನ್ಸ್ ಮಾಡ್ತಾರೆ, ಹೈಕಮಾಂಡ್ ಏನು ಸೂಚನೆಯನ್ನು ಕೊಡುತ್ತೆ ಕೂಡ ಕಾದ್ ನೋಡ್ಬೇಕಾಗಿದೆ. ಅರುಣ್. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.